ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನೂಸ್ ಬ್ಯೂಟಿ ಬ್ಲೀಸ್. ಇಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡಿದ ಎಲ್ಲಾ ಜನರಿಗೂ ತುಂಬು ಹೃದಯದ ಧನ್ಯವಾದ. ಇವಾಗಿನ ವಾತಾವರಣದಲ್ಲಿ ನಮ್ಮ ಕಾಂಪ್ಲೆಕ್ಷನ್ ಅನ್ನ ಕಾಪಾಡ್ಕೊಳ್ಳೋದು ತುಂಬಾ ದೊಡ್ಡ ಚಾಲೆಂಜ್. ಕಾಲೇಜ್, ಆಫೀಸ್, ಮಾರ್ಕೆಟ್ ನಿಂದ ಬರ್ತಿದ್ದಂಗೆನೆ ನಮ್ಮ ಕಾಂಪ್ಲೆಕ್ಷನ್ 2 ರಿಂದ 3 ಶೇಡ್ ಡಾರ್ಕನ್ ಆಗಿರುತ್ತೆ. ಇದನ್ನ ತಡೆಗಟ್ಟೋದು ಹೇಗೆ, ಪ್ಲಸ್ ಈಗ ಆಗಿರೋಂತ ಟ್ಯಾನಿಂಗ್ ಅನ್ನ, ನಿಮ್ಮ ಸ್ಕಿನ್ ಆಗಿರೋಂತ ಎಲ್ಲಾ ರೀತಿಯಾದಂತ ಡ್ಯಾಮೇಜ್ ಅನ್ನ ಹೇಗೆ ಫಸ್ಟ್ ಅಪ್ಲಿಕೇಶನ್ ಅಲ್ಲೇ ಹೇಗೆ ಸಿಂಪಲ್ ರೆಮಿಡಿಯಿಂದ ಫಿಕ್ಸ್ ಮಾಡ್ಕೊಳ್ಳೋದು ಅಂತ ನೋಡೋಣ. ವಿಡಿಯೋ ಕೊನೆಯಲ್ಲಿ ಟ್ಯಾನಿಂಗ್ ಪ್ಲಸ್ ಸ್ಕಿನ್ ಡ್ಯಾಮೇಜ್ ನ ಹೇಗೆ ಪ್ರಿವೆಂಟ್ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ತೀನಿ. ಸೊ ವಿಡಿಯೋನ ಕರೆಕ್ಟ್ ಆಗಿ ನೋಡಿ, ದೆನ್ ಯು ಹ್ಯಾವ್ ಯುವರ್ ಅಮೇಜಿಂಗ್ ರಿಸಲ್ಟ್ಸ್. ಸೊ ರೆಡಿ ಎವ್ರಿಬಡಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವಿಸಿಬಲ್ ರಿಸಲ್ಟ್ಸ್ ನೀವೇ ನಿಮ್ ಕಣ್ಣಾರೆ ನೋಡ್ಬೋದು. ಫಸ್ಟ್ ಅಪ್ಲಿಕೇಶನ್ ಅಲ್ಲಿ ಅಷ್ಟು ಅಮೇಸಿಂಗ್ ರಿಸಲ್ಟ್ ಸಿಗುತ್ತೆ. ಇದನ್ನ ಎಲ್ಲರೂ ಯೂಸ್ ಮಾಡ್ಬೋದು. ಗಂಡ್ಮಕ್ಳು ಹೆಣ್ಮಕ್ಳು ಅನ್ನೋ ಭೇದ ಇಲ್ಲ. ಸಣ್ಣ ಮಕ್ಳಿಂದ ಹಿಡಿದು ವಯಸ್ಸಾದವರೆಗೂ ಎಲ್ಲರೂ ಯೂಸ್. ನಂಬರ್ 1, ನಿಮ್ಮ ಫೇಸ್ ಅನ್ನ ಚೆನ್ನಾಗಿ ವಾಶ್ ಮಾಡಿ. ಮನೇಲಿ ಮಾಡಿರೋಂತ ಫೇಸ್ ವಾಶ್ ಪೌಡರ್ ಆಗಿರ್ಲಿ ಅಥವಾ ಮಾರ್ಕೆಟ್ ಬೇಸ್ ಫೇಸ್ ವಾಶ್ ಆಗಿರ್ಲಿ, ಯಾವ್ದನ್ನಾದ್ರೂ ಒಂದ್ ತಗೊಂಡು ಚೆನ್ನಾಗಿ ನಿಮ್ಮ ಫೇಸ್ ನ ವಾಶ್ ಮಾಡ್ಕೊಳ್ಳಿ. ಡರ್ಟ್, ಆಯಿಲ್, ಪೊಲ್ಯೂಷನ್ ಎಲ್ಲವನ್ನ ಹೊರಗೆ ತೆಗೀರಿ. ಅದನ್ನ ಪ್ಯಾಡ್ ಡ್ರೈ ಮಾಡ್ಕೊಳ್ಳಿ. ಸ್ಟೆಪ್ ನಂಬರ್ 2, ಡಿ10 ಪ್ಯಾಕ್. ಫಸ್ಟ್ ಇಂಗ್ರೀಡಿಯೆಂಟ್ ಬೇಕು ನಮಗೆ ಆಲೂಗಡ್ಡೆಯ ಜ್ಯೂಸ್. ಆಲೂಗಡ್ಡೆ ಜ್ಯೂಸ್ ನಮ್ಮ ಸ್ಕಿನ್ಗೆ ನ್ಯಾಚುರಲ್ ಬ್ರೈಟ್ನಿಂಗ್ ಏಜೆಂಟ್ ತರ ಕೆಲಸ ಮಾಡುತ್ತೆ. ಇದ್ರೊಳಗಡೆ ಕ್ಯಾಟೋಕುಲಸ್ ಅನ್ನೋ ಎನ್ಸೈಮ್ ಇದೆ. ಇದು ನಿಮ್ಮ ಸ್ಕಿನ್ ಮೇಲೆಯ ಯಾವುದೇ ರೀತಿಯಾದಂತಹ ಡಾರ್ಕ್ ಸ್ಪಾಟ್ಸ್ ಆಗಿರ್ಲಿ, ಪಿಗ್ಮೆಂಟೇಶನ್ ಆಗಿರ್ಲಿ, ಮೆಲಾಸ್ಮಾ ಆಗಿರ್ಲಿ, ಅಥವಾ ಪಿಂಪಲ್ ಮಾರ್ಕ್ಸ್ ಆಗಿರ್ಲಿ, ಆಕ್ನಿ ಮಾರ್ಕ್ಸ್ ಆಗಿರ್ಲಿ, ಯಾವುದೇ ರೀತಿಯಾದಂತ ಪ್ರಾಬ್ಲಮ್ಸ್ ಆಗಿರ್ಲಿ, ಡಾರ್ಕ್ನಿಂಗ್ ಎಲ್ಲಾ ರೀತಿಯ ಡಾರ್ಕ್ ಸ್ಪಾಟ್ಸ್ ಅನ್ನ ತೆಗೆದುಹಾಕತ್ತೆ. ಮೆಲಾನಿನ್ ಪ್ರೊಡಕ್ಷನ್ ಅನ್ನ ರಿಡ್ಯೂಸ್ ಮಾಡುತ್ತೆ. ನಮ್ಮ ಸ್ಕಿನ್ ಅಲ್ಲಿ ಮೆಲಾನಿನ್ ಪ್ರೊಡಕ್ಷನ್ ಜಾಸ್ತಿ ಆದ್ರೆ ಮಾತ್ರ ನಮ್ಮ ಚರ್ಮದ ಆ ಭಾಗ ಕಪ್ಪಾಗ್ತಾ ಬರುತ್ತೆ. ಆ ಮೆಲಾನಿನ್ ಪ್ರೊಡಕ್ಷನ್ ಅನ್ನ ಈ ಆಲೂಗಡ್ಡೆ ಜ್ಯೂಸ್ ರಿಡ್ಯೂಸ್ ಮಾಡುತ್ತೆ. ಆಕ್ನಿ ಸ್ಕಾರ್ಸ್, ಅನ್ಇವೆನ್ ಸ್ಕಿನ್ ಟೋನ್ ಕೂಡ ರಿಪೇರ್ ಮಾಡುತ್ತೆ. ಕೆಲವರು ಕಣ್ಣಿನ ಕೆಳಗಡೆ ನೀಲಿ ಕಲರ್ ಡಾರ್ಕ್ ಸರ್ಕಲ್ಸ್ ಇರತ್ತೆ ನೋಡಿ, ಅವರು ಒಂದು ಕಾಟನ್ ಪ್ಯಾಡ್ಗೆ ಈ ಆಲೂಗಡ್ಡೆ ಜ್ಯೂಸ್ ನ ಹಚ್ಕೊಂಡು ಅಥವಾ ಹತ್ತಿ ಎಳ್ಳೆನ ತಗೊಂಡು ಅದರೊಳಗಡೆ ಅದ್ದಿ ಕಣ್ಣಿನ ಮೇಲೆ ಒಂದು 20 ನಿಮಿಷ ಇಡೋದ್ರಿಂದ ಫ್ಯೂ ಅಪ್ಲಿಕೇಶನ್ಸ್ ಅಲ್ಲೇ ಅದು ಕಡಿಮೆ ಆಗ್ತಾ ಬರುತ್ತೆ. ಸ್ಕಿನ್ ಮೇಲಿನ ಡೆಡ್ ಸ್ಕಿನ್ ಸೆಲ್ಸ್ ಅನ್ನ ತೆಗೆದುಹಾಕತ್ತೆ. ಆಲೂಗಡ್ಡೆನ ಚೆನ್ನಾಗಿ ತುರ್ಕೊಂಡು ಅದರ ಜ್ಯೂಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. 4 ರಿಂದ 5 ಚಮಚೆಯಷ್ಟು ಅದರ ಜ್ಯೂಸ್ ಬೇಕು ನಮಗೆ. ನೆಕ್ಸ್ಟ್ ಅದೇ ಬೌಲ್ಗೆ 2 ರಿಂದ 3 ಹನಿಯಷ್ಟು ಫ್ರೆಶ್ ಲಿಂಬೆ ಹಣ್ಣಿನ ಜ್ಯೂಸ್ ತಗೊಳ್ಳಿ. ಆಕ್ಟಿವ್ ಆಕ್ನಿ ಮತ್ತೆ ಸೆನ್ಸಿಟಿವ್ ಸ್ಕಿನ್ ಇರೋರು ಲಿಂಬೆ ಹಣ್ಣನ್ನ ಯೂಸ್ ಮಾಡಬೇಡಿ, ಅದನ್ನ ಸ್ಕಿಪ್ ಮಾಡಬಹುದು. ನೆಕ್ಸ್ಟ್ ಇದಕ್ಕೆ ಅರ್ಧ ಚಮಚೆಯಷ್ಟು ಕಸ್ತೂರಿ ಅರಿಶಿನವನ್ನ ತಗೊಳ್ಳಿ. ಅಡುಗೆ ಅರಿಶಿನವನ್ನ ಬಳಸಬೇಡಿ, ಯಾಕಂದ್ರೆ ತುಂಬಾ ಹಳದಿಯಾಗಿ ಕಾಣಿಸುವಂತಹ ಚಾನ್ಸಸ್ ಇರುತ್ತೆ. ನಮಗೆ ಆ ಹಳದಿತನ ಬೇಡ ಅಂತಂದ್ರೆ ಕಸ್ತೂರಿ ಅರಿಶಿನವನ್ನೇ ಬಳಸಿ. ನಾನು ಈ ರೆಮಿಡಿಗಳಲ್ಲಿ ಯೂಸ್ ಮಾಡುವಂತ ಎಲ್ಲಾ ಇಂಗ್ರೀಡಿಯೆಂಟ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟ್ಯಾಗ್ ಮಾಡಿರ್ತೀನಿ. ನೀವು ಬೇಕಾದ್ರೆ ಅಲ್ಲಿಂದ ಆರ್ಡರ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ನೀವು ಸ್ಟೋರ್ ಮಾಡೋದಕ್ಕೆ ಬರಲ್ಲ, ಫ್ರೆಶ್ ಆಗಿ ಮಾಡ್ಕೊಂಡು ಫ್ರೆಶ್ ಆಗಿ ಹಚ್ಕೊಳ್ಬೇಕಾಗತ್ತೆ. ಇದಕ್ಕೀಗ ಒಂದು ಶೀಟ್ ಮಾಸ್ಕ್ ಅನ್ನ ತಗೊಳ್ಳಿ. ಈ ರೀತಿ ಬರುತ್ತೆ ನೋಡಿ ಶೀಟ್ ಮಾಸ್ಕ್. ಇದನ್ನ ಯಾವುದೇ ಒಂದು ಲಿಕ್ವಿಡ್ ಅಲ್ಲಿ ಹಾಕಿದ್ರು ಆ ಲಿಕ್ವಿಡ್ ಅನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡು ರೆಡಿ ಆಗತ್ತೆ ನಮ್ಮ ಶೀಟ್ ಮಾಸ್ಕ್. ಈ ಆಲೂಗಡ್ಡೆ ಜ್ಯೂಸ್ ಅಂತಾನೆ ಅಲ್ಲ, ನಾವು ಹಸಿ ಹಾಲಲ್ಲಿ ಹಾಕಿದ್ರು ಅಥವಾ ಟೊಮ್ಯಾಟೊ ಜ್ಯೂಸ್, ಯಾವುದೇ ತರದ ಲಿಕ್ವಿಡ್ ಪದಾರ್ಥಗಳಲ್ಲಿ ಹಣ್ಣಿನ ಜ್ಯೂಸ್, ಯಾವುದೇ ತರಹದ ಹಣ್ಣಿನ ಜ್ಯೂಸ್ ಆಗಿರ್ಲಿ, ಸೇಮ್ ನಿಮಗೆ ಮಾರ್ಕೆಟ್ ನಲ್ಲಿ ಶೀಟ್ ಮಾಸ್ಕ್ ಸಿಗತ್ತಲ್ಲ ಅದೇ ರೀತಿಯ ಎಫೆಕ್ಟ್ಸ್ ಅನ್ನ ತಂದ್ಕೊಡುತ್ತೆ. ಬಟ್ ಸ್ವಲ್ಪ ನಿಮ್ಗೆ ಕೆಲಸ ಸ್ವಲ್ಪ ನಿಮ್ಮ ಸಮಯ ಯೂಸ್ ಆಗ್ಬೋದು ಅಷ್ಟೇ. ಈ ಶೀಟ್ ಮಾಸ್ಕ್ ತುಂಬಾನೇ ಹೆಲ್ಪ್ಫುಲ್ ಆಗಿದೆ. ಯಾವುದೇ ರೀತಿಯಾದಂತ ಲಿಕ್ವಿಡ್ ಪದಾರ್ಥವನ್ನ ನೀವು ಹಚ್ಕೊಂಡ ತಕ್ಷಣನೇ ಅದು ಡೈರೆಕ್ಟ್ ಸ್ಕಿನ್ ಒಳಗಡೆ ಪೆನಿಟ್ರೇಟ್ ಆಗಲ್ಲ. ಒಂದ್ ಸ್ವಲ್ಪ ಹೊತ್ತು ನಿಮ್ಮ ಸ್ಕಿನ್ ಮೇಲೆ ಇರ್ಬೇಕಾಗತ್ತೆ. ಆ ಕೆಲಸವನ್ನ ಈ ಶೀಟ್ ಮಾಸ್ಕ್ ಮಾಡತ್ತೆ. ಆ ಲಿಕ್ವಿಡ್ ಅನ್ನೆಲ್ಲ ಪೂರ್ತಿಯಾಗಿ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳತ್ತೆ. 10 ರಿಂದ 15 ನಿಮಿಷ ನಾವು ಆರಾಮಾಗಿ ಇಟ್ಕೊಳ್ಬಹುದು. ನಮ್ಮ ಸ್ಕಿನ್ ಒಳಗಡೆ ಚೆನ್ನಾಗಿ ಪೆನಿಟ್ರೇಟ್ ಶೀಟ್ ಮಾಸ್ಕ್ ಅನ್ನ ಪ್ರಾಪರ್ ಆಗಿ ನಿಮ್ಮ ಸ್ಕಿನ್ ಮೇಲೆ ಹಚ್ಕೊಂಡು 10 ನಿಮಿಷ ಬಿಡಿ. 10 ನಿಮಿಷ ಬಿಟ್ಟು ರಿಮೂವ್ ಮಾಡಿ. ಸ್ವಲ್ಪ ಯೆಲ್ಲೋಯಿಶ್ ಆಗಿ ಕಾಣಿಸ್ಬೋದು. ಡೋಂಟ್ ಪ್ಯಾನಿಕ್. ನೆಕ್ಸ್ಟ್ ಸ್ಟೆಪ್ ಇನ್ನು ಬಾಕಿ ಇದೆ. ನಾರ್ಮಲ್ ವಾಟರ್ ಇಂದ ಫೇಸ್ ನ ವಾಶ್ ಮಾಡ್ಕೊಳ್ಳಿ. ಇದಾದ್ಮೇಲೆ ನಾವು ಒಂದು ಮ್ಯಾಜಿಕಲ್ ಮಾಸ್ಕ್ ಅನ್ನ ಹಚ್ತಾ ಇದೀವಿ. ಇದು ನಿಮ್ಮ ಸ್ಕಿನ್ ಮೇಲಿನ ಇಂಪ್ಯೂರಿಟೀಸ್ ಗಳನ್ನೆಲ್ಲ ನೀಟಾಗಿ ತೆಗೆದುಹಾಕತ್ತೆ. ನಿಮ್ಮ ಸ್ಕಿನ್ ಅನ್ನ ಇನ್ಸ್ಟೆಂಟ್ ಆಗಿ ಬ್ರೈಟನ್ ಅಪ್ ಮಾಡುತ್ತೆ. ನಿಮ್ಮ ಕಾಂಪ್ಲೆಕ್ಷನ್ ಅನ್ನ ವಾಪಸ್ ತಗೊಂಡ್ ಬರುತ್ತೆ ವಿದಿನ್ ಫಸ್ಟ್ ಅಪ್ಲಿಕೇಶನ್. ಯಾವುದೇ ತರದ ತಿಕ್ಕಾಟ ಇಲ್ದಂಗೆ ನಿಮ್ಮ ಟ್ಯಾನಿಂಗ್ ಅನ್ನ ತೆಗೆದುಹಾಕತ್ತೆ.
ಈ ಮಾಸ್ಕ್ ನ ಪ್ರಿಪೇರ್ ಮಾಡೋದಕ್ಕೆ ಫಸ್ಟ್ ಇಂಗ್ರೀಡಿಯೆಂಟ್ ಬೇಕು ಮೈಸೂರು ಬೇಳೆಯ ಪೌಡರ್, ಚನ್ನಂಗಿ ಬೇಳೆ ಅಂತಾರೆ. ಅದರ ಪೌಡರ್ ಅನ್ನ ಮಾಡ್ಕೊಳ್ಳಿ. ಒಂದು ಮಿಕ್ಸರ್ ಜಾರ್ಗೆ 3-4 ಚಮಚೆಯಷ್ಟು ಆ ಮೈಸೂರು ಬೇಳೆನ ಹಾಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ಫೈನ್ ಪೌಡರ್ ಮಾಡ್ಕೊಂಡು ಅದನ್ನ ಜರಡಿ ಇಟ್ಕೊಂಡು ಒಂದು ಬಾಕ್ಸ್ ಒಳಗಡೆ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಈ ಮೈಸೂರು ಬೇಳೆ ನಮ್ಮ ಚರ್ಮವನ್ನ ಲೈಟ್ ಆಗಿ ಎಕ್ಸ್ಫೋಲಿಯೇಟ್ ಮಾಡುತ್ತೆ, ಸ್ಕಿನ್ ಬ್ರೈಟ್ ಆಗಲು ಹೆಲ್ಪ್ ಮಾಡುತ್ತೆ. ಒಂದು ಬೌಲ್ಗೆ 1 ಟೇಬಲ್ ಸ್ಪೂನ್ ಅಷ್ಟು ಈ ಮೈಸೂರು ಬೇಳೆ ಪೌಡರ್ನ ತಗೊಳ್ಳಿ. ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಮುಲ್ತಾನಿ ಮಿಟ್ಟಿಯನ್ನು ತಗೊಳ್ಳಿ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜಾಯ್ಫಲ್ ಪೌಡರ್, ಇದನ್ನ ಕನ್ನಡದಲ್ಲಿ ಜಾಯಿಕಾಯಿ ಅಂತಾರೆ. ಆ ಜಾಯಿಕಾಯಿ ಪುಡಿಯನ್ನ ಒಂದು ಅರ್ಧ ಚಮಚೆಯಷ್ಟು ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದು ಪೇಸ್ಟ್ ಲೈಕ್ ಕನ್ಸಿಸ್ಟೆನ್ಸಿ ಆಗೋವರೆಗೂ 2-3 ಚಮಚೆಯಷ್ಟು ಗಟ್ಟಿ ಮೊಸರನ್ನ ತಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರ ಸ್ಮೆಲ್ ನೋಡ್ತಿದ್ದಂಗೆನೆ ಲಿಟ್ರಲಿ ನಿಮ್ಗೆ ತಿನ್ಬೇಕು ಅನ್ಸತ್ತೆ, ಅಷ್ಟು ಘಮ 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 ಸ್ಮೆಲ್ ಬರ್ತಾ ಇರತ್ತೆ. ನಿಮ್ಮ ಫೇಸ್ ನ ಎಲ್ಲಾ ಕಡೆ ಹಚ್ಚಿ 1-2 ನಿಮಿಷ ಲೈಟ್ ಪ್ರೆಷರ್ ಹಾಕಬಾರದು. ಸ್ಕಿನ್ ಬ್ಯಾರಿಯರ್ ನ ಡಿಸ್ಟರ್ಬ್ ಮಾಡಬೇಡಿ. ನಿಧಾನವಾಗಿ ಸಮಾಧಾನವಾಗಿ ಮಸಾಜ್ ಮಾಡಿ. ಈ ಫೇಸ್ ಪ್ಯಾಕ್ ಇಂದ ನಿಮ್ಮ ಸ್ಕಿನ್ ಆಳದಿಂದ ಕ್ಲೀನ್ ಆಗತ್ತೆ, ಟ್ಯಾನಿಂಗ್ ಏಕ್ದಮ್ se ರಿಮೂವ್ ಆಗುತ್ತೆ, ಸ್ಕಿನ್ ಟೈಟ್ ಆಗಿ ಫೀಲ್ ಆಗೋದಕ್ಕೆ ಶುರು ಆಗುತ್ತೆ. ತುಂಬಾನೇ ಎಫೆಕ್ಟಿವ್ ಆಗಿ ಟ್ಯಾನಿಂಗ್ ನ ರಿಮೂವ್ ಮಾಡುತ್ತೆ. ಟ್ಯಾನಿಂಗ್ ಅಷ್ಟೇ ಅಲ್ಲ, ನಿಮ್ಮ ಸ್ಕಿನ್ ಮೇಲೆ ಯಾವುದೇ ರೀತಿಯಾದಂತಹ ಡಾರ್ಕ್ ಸ್ಪಾಟ್ಸ್ ಆಗಿರ್ಲಿ ಅದನ್ನ ಅಡ್ರೆಸ್ ಮಾಡಿ ಫಿಕ್ಸ್ ಮಾಡುವಂತ ಕ್ಷಮತೆಯನ್ನ ಹೊಂದಿದೆ. ನೆಕ್ಸ್ಟ್ ಅದ್ರ ಮೇಲೆನೆ ಇನ್ನೊಂದು ಲೇಯರ್ ಹಚ್ಚಿ 20-30 ನಿಮಿಷ ಬಿಟ್ಟು ನಾರ್ಮಲ್ ವಾಟರ್ ಇಂದ ಫೇಸ್ ನ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ತಿದ್ದಂಗೆನೆ ನಿಮ್ಮ ಸ್ಕಿನ್ ಎಷ್ಟು ಸಾಫ್ಟ್ ಆಗಿ ಫೀಲ್ ಆಗ್ತಿರತ್ತೆ ಅಂದ್ರೆ ಇನ್ಸ್ಟೆಂಟ್ ಆಗಿ ನಿಮ್ಮ ಸ್ಕಿನ್ ಬೇಬಿ ಸಾಫ್ಟ್ ಸ್ಕಿನ್ ತರ ಫೀಲ್ ಆಗ್ತಾ ಇರತ್ತೆ. ಅಷ್ಟು ಮಾಯಿಶ್ಚರೈಸಿಂಗ್ ಆಗಿರತ್ತೆ, ಅಷ್ಟು ನಿಮ್ಮ ಸ್ಕಿನ್ ಸಾಫ್ಟ್ ಆಗಿರುತ್ತೆ, ಸಫಲ್ ಆಗಿರುತ್ತೆ, ಬ್ರೈಟ್ ಆಗಿ ಕಾಣಿಸೋದಕ್ಕೆ ಶುರು ಆಗಿರುತ್ತೆ. 2-3 ಶೇಡ್ ಬ್ರೈಟನ್ ಅಪ್ ಆಗಿರುತ್ತೆ. ಆ ಫ್ರೆಶ್ನೆಸ್ ಫೀಲ್ ಆಗತ್ತೆ, ಆ ಬ್ರೈಟ್ನೆಸ್ ಫೀಲ್ ಆಗತ್ತೆ ನಿಮ್ಗೆ. ನೆಕ್ಸ್ಟ್ ಇದಾದ್ಮೇಲೆ ಸ್ಕಿನ್ ಅನ್ನ ಪ್ರಾಪರ್ ಆಗಿ ಮಾಯಿಶ್ಚರೈಸ್ ಮಾಡಿ ನಾನೇ ಮನೆಯಲ್ಲೇ ಪ್ರಿಪೇರ್ ಮಾಡಿರುವಂತ ಬೀಟ್ರೂಟ್ ಸೀರಮ್ ನ ಯೂಸ್ ಮಾಡ್ತಾ ಇದ್ದೀನಿ. ಲಿಟ್ರಲಿ ನೀವು ನಂಬೋದಿಲ್ಲ, ಈ ಸೀರಮ್ ನ ಯೂಸ್ ಮಾಡೋದಕ್ಕೆ ಶುರು ಮಾಡಿದಾಗಿಂದ ಯಾವುದೇ ಮಾಯಿಶ್ಚರೈಸರ್ ಯೂಸ್ ಮಾಡ್ತಿಲ್ಲ ಅಥವಾ ಬೇರೆ ಯಾವುದೋ ಒಂದು ಸೀರಮ್ ಯೂಸ್ ಮಾಡಬೇಕು ಅನ್ನೋ ಅವಶ್ಯಕತೆನೇ ಬೀಳ್ತಾ ಇಲ್ಲ. ಅಷ್ಟು ಅಮೇಝಿಂಗ್ ಬೆನಿಫಿಟ್ಸ್ ನ ತಂದ್ಕೊಡ್ತಾ ಇದೆ. ಈ ಬೀಟ್ರೂಟ್ ಸೀರಮ್ ನ ಹೇಗ್ ಮಾಡ್ಕೊಳ್ಳೋದು ಅನ್ನೋದರ ವಿಡಿಯೋ ಲಿಂಕ್ ಇಲ್ಲಿ ಟ್ಯಾಗ್ ಮಾಡಿರ್ತೀನಿ, ಡೂ ಚೆಕ್ಔಟ್. ಖಂಡಿತವಾಗಿ ಇದನ್ನ ನೋಡಿ ಮಾಡ್ಕೊಳ್ಳಿ, ಸಿ ಯುವರ್ ಬೆಸ್ಟ್ ರಿಸಲ್ಟ್ಸ್. ಈಗ ಟ್ಯಾನಿಂಗ್ ಮತ್ತೆ ಸ್ಕಿನ್ ಡ್ಯಾಮೇಜ್ ನ ಹೇಗೆ ಪ್ರಿವೆಂಟ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನೀವು ಎಲ್ಲೇ ಹೊರಗಡೆ ಹೋದ್ರೂ 10 ನಿಮಿಷ ಆಗಿರ್ಲಿ 2 ಗಂಟೆನೇ ಆಗಿರ್ಲಿ ಸನ್ಸ್ಕ್ರೀನ್ ಅನ್ನ ಮಸ್ಟ್ ಅಂಡ್ ಶುಡ್ ಅಪ್ಲೈ ಮಾಡಿ. ಬೇರೆ ಯಾವುದನ್ನೆಲ್ಲ ಹಚ್ತಿರೋ ಬಿಡ್ತಿರೋ ಸನ್ಸ್ಕ್ರೀನ್ ಅನ್ನ ಮಸ್ಟ್ ಅಂಡ್ ಶುಡ್ ಹಚ್ಚಿ. ಈಗಂತೂ ಆಫರ್ಡೆಬಲ್ ಪ್ರೈಸ್ ಅಲ್ಲಿ ತುಂಬಾ ಒಳ್ಳೆ ಸನ್ಸ್ಕ್ರೀನ್ಸ್ ಇದೆ. ರೀಸೆಂಟ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ಡಾಕ್ಟರ್ ಶೇತಸ್ ಸನ್ಸ್ಕ್ರೀನ್. ಇಟ್ಸ್ ಅಮೇಝಿಂಗ್ ಪ್ಲಸ್ ಆಫರ್ಡೆಬಲ್. ಬರೀ 300-350 ರೂಪಾಯಿ ಒಳಗಡೆನೆ ಎಷ್ಟು ಬೆಸ್ಟ್ ಸನ್ಸ್ಕ್ರೀನ್ ನಮಗೆ ಸಿಗ್ತಾ ಇದೆ. ಪ್ಲಸ್ ಇದು ಇನ್ ವಿವೋ ಟೆಸ್ಟೆಡ್ ಆಗಿದೆ. ಇದು ಯಾವುದೇ ಪೇಯ್ಡ್ ಪ್ರಮೋಷನ್ ಅಲ್ಲ. ನನ್ನ ಹಾಗೆ ನಿಮ್ಗೆ ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗ್ಲಿ ಅಂತ ಹೇಳ್ಬಿಟ್ಟು ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಬಿಸಿಲಿಂದ ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ. ಸ್ಕಾರ್ಫ್ ಅನ್ನ ಯೂಸ್ ಮಾಡಿ. ಪೊಲ್ಯೂಷನ್ ಮತ್ತೆ ಡಸ್ಟ್ ಇಂದ ದೂರ ಇರಿ. ಇದರಿಂದ ಸ್ಕಿನ್ ಬ್ರೇಕ್ಔಟ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನಿಮ್ಮ ಸ್ಕಿನ್ ಅನ್ನ ಪ್ರಾಪರ್ ಆಗಿ ಮಾಯಿಶ್ಚರೈಸ್ ಮಾಡಿ. ಒಂದು ಒಳ್ಳೆ ಆಯಿಲಿ ಸ್ಕಿನ್ ಇರೋರು ಜೆಲ್ ಬೇಸ್ ಮಾಯಿಶ್ಚರೈಸರ್ ನ ಯೂಸ್ ಮಾಡಿ. ಡ್ರೈ ಸ್ಕಿನ್ ಇರೋರು ಕ್ರೀಮ್ ಬೇಸ್ ಮಾಯಿಶ್ಚರೈಸರ್ ನ ಯೂಸ್ ಮಾಡಿ. ಅದಾದ್ಮೇಲೆ ಅಪ್ಲೈ ಎ ಗುಡ್ ಅಮೌಂಟ್ ಆಫ್ ಸನ್ಸ್ಕ್ರೀನ್. ಚೆನ್ನಾಗಿ ಸನ್ಸ್ಕ್ರೀನ್ ಅನ್ನ ಹಚ್ಕೊಳ್ಳಿ. ಇಷ್ಟೆಲ್ಲ ಹೇಳಿದ್ಮೇಲೆ ನಿಮ್ಗೆ ಈ ರೆಮಿಡಿನ ಮಾಡ್ಕೊಳ್ಳೋದಕ್ಕೆ ಆ ಕಾನ್ಫಿಡೆಂಟ್ ಬಂದಿದೆ ಅಂತ ಅನ್ಕೋತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಸೊ ಸಿಗ್ತೀನಿ ಮುಂದಿನ ಅಮೇಝಿಂಗ್ DIY ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್.